ಡಾಕ್ಟರ್ ವಿನಾಯಕ್ ಮುನಿರತ್ನಂ. ನಾನಿಲ್ಲಿ ನಮ್ಮ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ಸಲ್ಲಿ ಒಬ್ಬ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೇನೆ. ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಓರಲ್ ಕ್ಯಾನ್ಸರ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಓರಲ್ ಕ್ಯಾನ್ಸರ್ಸ್ ಅಂತ ಹೇಳಿದರೆ ಬಾಯಿ ಒಳಗಡೆ ಇರುವಂತಕ್ಕಂಥ ಕ್ಯಾನ್ಸರ್ಸ್. ಸೊ ಅದು ಬಂದ್ಬಿಟ್ಟು ತುಟಿ ಭಾಗ ಮತ್ತು ನಾಲಿಗೆ ಮತ್ತು ಕೆನೆ ಒಳಗಡೆ ಇರೋ ಭಾಗ ಮತ್ತು ಪ್ಯಾಲೆಟ್ ಅಂತ ಹೇಳ್ತೇವೆ. ಅದು ಬಂದ್ಬಿಟ್ಟು ನಾಲ್ಗೆ ಮೇಲ್ಗಡೆ ಇರೋ ಗಟ್ಟಿ ಭಾಗ ಏನು ತಾಕತ್ತಲ್ವ ಅದು ಬಂದ್ಬಿಟ್ಟು ಪ್ಯಾಲೆಟು, ಮತ್ತು ಗಂಟ್ಲಿನ ಅಪ್ಪರ್ ಮೋಸ್ಟ್ ಏರಿಯಾ. ಸೊ ಇದೆಲ್ಲ ಬಂದ್ಬಿಟ್ಟು ಓರಲ್ ಕ್ಯಾನ್ಸರ್ಸ್ದು ಒಂದು ಭಾಗ. ಸೊ ಈ ಒಂದು ಕ್ಯಾನ್ಸರ್ಸ್ದು ಇನ್ಸಿಡೆನ್ಸ್ ಏನು ಅಂದರೆ ಎಷ್ಟು ಫ್ರೀಕ್ವೆಂಟಾಗಿ ಕಾಣಿಸ್ಕೊಳ್ತವೆ ಆ್ಯಂಡ್ ಅದರದ್ದು ಕಾರಣಗಳೇನು ಆ್ಯಂಡ್ ಅದನ್ನು ಬೇಗನೆ ಕಂಡುಹಿಡಿಯೋದಕ್ಕೆ ಒಂದಿಷ್ಟು ಪ್ರೀ ಮ್ಯಾಲಿಗ್ನೆಂಟ್ ಲೀಷನ್ಸ್ ಅಂತ ಹೇಳ್ತೇವೆ. ಅಂದರೆ ಕ್ಯಾನ್ಸರಸ್ ಅಲ್ಲ, ಏನಾದರೂ ಒಂದಿಷ್ಟು ಲೀಷನ್ಸ್ ಇದ್ದು ಅದು ಕ್ಯಾನ್ಸರ್ ಆಗ್ಬೋದೇನೋ ಅನ್ನೋ ಅಂತಕ್ಕಂಥ ಲೀಷನ್ಸ್ ಯಾವುದು, ಅದನ್ನು ಯಾವ ಥರ ಕಂಡುಹಿಡಿಬೋದು, ಈ ಒಂದಿಷ್ಟ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈ ಓರಲ್ ಕ್ಯಾನ್ಸರ್ಸ್ ಬಂದ್ಬಿಟ್ಟು ಇನ್ಸಿಡೆನ್ಸ್ ಹೇಳಬೇಕಂದ್ರೆ ಗ್ಲೋಬಲ್ ಇನ್ಸಿಡೆನ್ಸ್ ಅಂದರೆ ಇಡೀ ಲೋಕದಲ್ಲಿ ನೋಡಿದರೆ ಲೆಸ್ ದೆನ್ 5%, ಒಂದು 3% ಇನ್ಸಿಡೆನ್ಸ್ ಅಂತ ಹೇಳ್ಬೋದು, ಅಷ್ಟು ಕಡಿಮೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯಾದ ಒಂದು ಇನ್ಸಿಡೆನ್ಸ್ ತೊಗೊಂಡ್ರೆ ಆಲ್ಮೋಸ್ಟ್ 10ರಷ್ಟು ಜಾಸ್ತಿ ಇರುತ್ತೆ. ಸೊ ಅಂದರೆ ಆಲ್ಮೋಸ್ಟ್ 30 to 40% ಕ್ಯಾನ್ಸರ್ ಇನ್ಸಿಡೆನ್ಸಲ್ಲಿ ಈ ಒಂದು ಓರಲ್ ಕ್ಯಾನ್ಸರ್ಸ್ ಬಂದ್ಬಿಟ್ಟು ಅದರದ್ದು ಒಂದು ಆಲ್ಮೋಸ್ಟ್ ಮೆಜಾರಿಟಿ ಅಂತ ಹೇಳ್ಬೋದು. ಸೊ ಗಂಡಸರಲ್ಲಿ ಈ ಓರಲ್ ಕ್ಯಾನ್ಸರ್ಸೇ ಬಂದ್ಬಿಟ್ಟು ಕಾಮನೆಸ್ಟ್ ಕ್ಯಾನ್ಸರ್ ನಮ್ಮ ಒಂದು ದೇಶದಲ್ಲಿ. ಸೊ ಇದು ಬಂದ್ಬಿಟ್ಟು ಈ ಒಂದು ಕ್ಯಾನ್ಸರ್ದು ಇನ್ಸಿಡೆನ್ಸು ಆ್ಯಂಡ್ ಅದರಿಂದ ನಮ್ಮ ದೇಶಕ್ಕೆ ಈ ಒಂದು ಕ್ಯಾನ್ಸರ್ಸ್ ಬಗ್ಗೆ ತಿಳ್ಕೊಳ್ಳೋದು ಭಾಳನೇ ಮುಖ್ಯ. ಸೊ ಈ ಒಂದು ಓರಲ್ ಕ್ಯಾನ್ಸರ್ಸ್ ಏನಿವೆ ಇದರದ್ದು ಕಾರಣಗಳು ಏನಂದರೆ ಕಾಮನೆಸ್ಟ್ ಬಂದ್ಬಿಟ್ಟು ಟೊಬ್ಯಾಕೊ, ಸ್ಮೋಕಿಂಗ್. ಇದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆ್ಯಂಡ್ ಈ ಒಂದು ತಂಬಾಕು ಆಗಲಿ, ಪಾನ್ ಆಗಲಿ, ಇದ್ರ ಮೇಲೆ ಆ್ಯಂಡ್ ಬೀಡಿಗಳು, ಸಿಗರೆಟ್ಸು, ಈ ಡಬ್ಬಿ ಮೇಲೆ ಆಲ್ರೆಡಿ ಆ ಒಂದು ಚಿತ್ರನೂ ಹಾಕಿರ್ತಾರೆ ಓರಲ್ ಕ್ಯಾನ್ಸರ್ಸ್ದು. ಸೊ ಇದೆಲ್ಲರಿಗೂ ಗೊತ್ತೇ ಇದೆ. ಸೊ ಇದು ಬಂದ್ಬಿಟ್ಟು ಕಾಮನೆಸ್ಟ್ ಕಾಸು. ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಹೇಗೆಂದರೆ ಎಷ್ಟು ಜನರು ಸ್ಮೋಕ್ ಮಾಡ್ತಾರೆ, ಎಷ್ಟು ಟೊಬ್ಯಾಕೊ ಕನ್ಸ್ಯೂಮ್ ಮಾಡ್ತಾರೆ, ಆ್ಯಂಡ್ ಎಷ್ಟು ದಿನಗಳಿಂದ ವರ್ಷಗಳಿಂದ ಅವ್ರಿಗೆ ಈ ಒಂದು ಚಟುವಟಿಕೆ ಇದೆ. ಸೊ ಇದ್ರ ಮೇಲೆಲ್ಲ ಅದು ಡಿಪೆಂಡ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಕಾಮನೆಸ್ಟ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಅದಲ್ಲದೆ ಬೀಟಲ್ ನಟ್ಟು, ಈ ಒಂದು ಸುಪಾರಿ ಏನು ತಿಂತಾರಲ್ವ ಅದರಿಂದನೂ ಇದು ಈ ಒಂದು ಕ್ಯಾನ್ಸರ್ ಬರ್ಬೋದು. ಅದು ಹೇಗೆಂದರೆ ಒಂದು ಸುಪಾರಿಯಿಂದ ಒಂದು ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಆಗುತ್ತೆ ಒಳಗಡೆ. ಸೊ ಅದು ರಿಪೀಟೆಡ್ ಆಗಿ ತಿನ್ನೋದ್ರಿಂದ ಆ್ಯಂಡ್ ಜನರು ಏನು ಮಾಡ್ತಾರೆ, ಅದನ್ನು ಒಳಗಡೆನೇ ಇಟ್ಕೊಂಡಿರ್ತಾರೆ ತುಂಬ ಹೊತ್ತು, ಅಗದ್ಬಿಟ್ಟು ಆ ಥರ ಇಟ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಉಗೀತಾರೆ, ಇಲ್ಲಾಂದರೆ ನುಂಗ್ತಾರೆ ಈ ಥರ. ಸೊ ಅದು ಏನಾಗುತ್ತೆ, ಅಲ್ಲಿ ಇಟ್ಕೊಳ್ಳೋದ್ರಿಂದ ಒಂದು ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಹೇಳ್ತೇವೆ. ಸೊ ಆ ಒಂದು ಲೋಕಲ್ ಏರಿಯಾನಲ್ಲಿ ಅದು ರಿಪೀಟೆಡ್ ಆಗಿ ಒಂದು ಡ್ಯಾಮೇಜ್ ಮಾಡ್ಕೋತಾ ಬರುತ್ತೆ. ಸೊ ಇದು ಹಲವಾರು ದಿನಗಳಾಗಲಿ, ತಿಂಗಳು ಇಲ್ಲ ವರ್ಷಗಳಲ್ಲಿ ಕ್ಯಾನ್ಸರಾಗಿ ಡೆವಲಪ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಕಾಮನೆಸ್ಟ್ ಕಾಸು. ಅದಲ್ಲದೆ ಸಿಮಿಲರ್ಲಿ ಕ್ರಾನಿಕ್ ಇರಿಟೇಷನ್ಸ್ ಆಗಿರ್ಬೋದು. ಅಂದರೆ ಕೆಲವೊಬ್ಬರಿಗೆ ಡೆಂಚರ್ಸ್ ಇರುತ್ತೆ, ಡೆಂಚರ್ಸು ಇಲ್ ಫಿಟ್ಟಿಂಗ್ ಡೆಂಚರ್ಸ್ ಅಂತ ಹೇಳ್ತೀವಿ. ಅದು ಸರಿಯಾಗಿ ಕೂಡ್ತಾ ಇಲ್ಲ ಅಂದರೆ ಮತ್ತು ಅದನ್ನೂ ರಿಪೀಟೆಡ್ ಆಗಿ ಇನ್ಫ್ಲಮೇಷನ್ ಆಗ್ತಾ ಇರುತ್ತೆ ಅದೇ ಒಂದು ಜಾಗದಲ್ಲಿ. ಅದು ಅದೇ ಥರ ಒತ್ತಿ ಈ ಥರ ಇವೆಂಚುವಲಿ ಕ್ಯಾನ್ಸರ್ಸ್ ಆಗಿ ಬರುತ್ತೆ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಶಾರ್ಪ್ ಟೀತ್ ಏನಾದರೂ ತುಂಬ ಶಾರ್ಪ್ ಇತ್ತು, ಯಾವುದೇ ಒಂದು ಜಾಗದಲ್ಲಿ ರಿಪೀಟೆಡ್ ಆಗಿ ಅದರಿಂದ ಗಾಯ ಆಗ್ತಾಯಿದೆ, ಇಲ್ಲ ಅಲ್ಸರ್ಸ್ ಆಗ್ತಾಯಿದ್ರೆ ಇದೂ ರಿಪೀಟೆಡ್ ಆಗಿ ಆಗೋದ್ರಿಂದ ಇಟ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಇಂಟು ಕ್ಯಾನ್ಸರ್. ಆ್ಯಂಡ್ ಎಕ್ಸೆಸಿವ್ ಆಲ್ಕೋಹಾಲ್ ಎಕ್ಸ್ಪೋಜರು, ಇದು ಇಟ್ ಮೇ ನಾಟ್ ಬಿ ಅ ಡೈರೆಕ್ಟ್ ಕಾಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಬಟ್ ಇಟ್ ಈಸ್ ಡೆಫಿನೆಟ್ಲಿ ಅ ರಿಸ್ಕ್ ಫ್ಯಾಕ್ಟರ್. ಆ್ಯಂಡ್ ಅದಲ್ಲದೆ ಸನ್ ಎಕ್ಸ್ಪೋಜರ್, ಕೆಲವೊಂದು ಭಾಗಗಳಲ್ಲಿ ತುಂಬಾ ಜಾಸ್ತಿ ಸನ್ ಎಕ್ಸ್ಪೋಜರ್ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಈ ತುಟಿ ಭಾಗ ಏನಿದೆ ಅಲ್ಲಿ ಕೆಲವೊಂದು ಸರಿ ಅದು ಇಟ್ ಕ್ಯಾನ್ ಬಿ ಅ ರಿಸ್ಕ್ ಫಾರ್ ಕ್ಯಾನ್ಸರ್ಸ್. ಸೊ ಇದಿಷ್ಟು ಬಂದ್ಬಿಟ್ಟು ಕಾಮನೆಸ್ಟ್ ಈ ಒಂದು ಕಾಸಸ್ಸು ಇಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಈ ಒಂದು ಓರಲ್ ಕ್ಯಾವಿಟಿ ಕ್ಯಾನ್ಸರ್ಸ್ಗೆ. ಆ್ಯಂಡ್ ಅದಲ್ಲದೆ ಒಂದು ವೈರಸ್ ಬಂದ್ಬಿಟ್ಟು ಈ ಗರ್ಭಕಂಠಕ್ಕೇನು ಅದೇ ಒಂದು ಕಾರಣ, HPV ವೈರಸ್ ಅಂತ ಹೇಳ್ತೇವೆ. ಆ ಒಂದು ವೈರಸ್ ಬಂದ್ಬಿಟ್ಟು ಈ ನಡುವೆ ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸಲ್ಲಿ ಈ HPV ಅನ್ನೋ ವೈರಸ್ಸಿಂದನೂ ಓರಲ್ ಕ್ಯಾವಿಟಿ ಕ್ಯಾನ್ಸರ್ಸು ಮತ್ತು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಅನ್ನೋದು ಏನಿದೆ ಅದನ್ನು ಇಟ್ ಕ್ಯಾನ್ ಬಿ ಅ ಕಾಸ್. ಸೊ ಹಾಗಾಗಿ ಅದಕ್ಕೆ ವ್ಯಾಕ್ಸಿನ್ ಇದೆ ಆಲ್ರೆಡಿ. ಸೊ ಅದನ್ನು ಗಂಡಸರು ಹೆಂಗಸರು ಇಬ್ಬರೂ ಹಾಕ್ಸ್ಕೋಬೋದು ಆ ಒಂದು ವ್ಯಾಕ್ಸಿನ್ನ, ಎಸ್ಪೆಷಲಿ ಆ ಒಂದು ವೈರಸ್ ರಿಲೇಟೆಡ್ ವ್ಯಾಕ್ಸಿನ್. ಸೊ ಅದು ಈ ಗರ್ಭಕಂಠದ ಕ್ಯಾನ್ಸರ್ಸ್ ಏನಿದೆ
ಅದಲ್ಲದೆ ಓರಲ್ ಕ್ಯಾವಿಟಿ ಕ್ಯಾನ್ಸರ್ಸನ್ನು ಪ್ರಿವೆಂಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದಿಷ್ಟು ಕಾಸಸ್ ನಾನು ಏನು ಹೇಳಿದೆ ಕಾರಣಗಳಿಂದ ಒಂದು ಪ್ರೀ ಮ್ಯಾಲಿಗ್ನೆಂಟ್ ಲೀಷನ್ಸ್ ಅಂತ ಆಗುತ್ತೆ. ಪ್ರೀ ಮ್ಯಾಲಿಗ್ನೆಂಟ್ ಅಂದರೆ ಕ್ಯಾನ್ಸರ್ ಆಗೋಕ್ಕಂತೂ ಮುಂಚಿತವಾಗಿ ಕಂಡುಬರೋ ಅಂಥ ಒಂದು ಲೀಷನ್ ಅಂದರೆ ಒಂದು ಸಿಂಪ್ಟಮ್ ಬಾಯಿ ಒಳಗಡೆ. ಸೊ ಅದು ಬಂದ್ಬಿಟ್ಟು ಲ್ಯೂಕೋಪ್ಲೇಕಿಯಾ ಅಂತ ಹೇಳ್ತೇವೆ. ಲ್ಯೂಕೋಪ್ಲೇಕಿಯಾ ಬಂದ್ಬಿಟ್ಟು ಒಂದು ವೈಟ್ ಪ್ಯಾಚ್ ಥರ. ಸೊ ಇದೂ ಈ ಥರದ್ದು ಏನಾದರೂ ಹ್ಯಾಬಿಟ್ಸ್ ಇದ್ದರೆ ಈ ಒಂದು ವೈಟ್ ಪ್ಯಾಚ್ ಫಾರ್ಮ್ ಆಗುತ್ತೆ. ಸೊ ಅದು ಯೂಶ್ವಲಿ ಅಷ್ಟೊಂದು ನೋವಾಗೋದಾಗಲಿ ಆ ಥರದ್ದು ಪ್ರಾಬ್ಲಮ್ಸ್ ಬರಲ್ಲ, ಸ್ವಲ್ಪ ಒಂದು ರಫ್ನೆಸ್ ಇರುತ್ತೆ ಅಷ್ಟೇ. ಸೊ ಆ ಥರ ಏನಾದರೂ ಇದ್ದರೆ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ. ಯೂಶ್ವಲಿ ಒಂದು 5 to 10% ಕೇಸಸಲ್ಲಿ ಈ ಥರದ್ದು ಒಂದು ಲ್ಯೂಕೋಪ್ಲೇಕಿಯಾ ಏನಿದೆ ಅದು ಬಂದ್ಬಿಟ್ಟು ಇಟ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಇನ್ ಟು ಕ್ಯಾನ್ಸರ್. ಸೊ ಅದಲ್ಲದೆ ಸಿಮಿಲರ್ಲಿ ಎರಿಥ್ರೋಪ್ಲೇಕಿಯಾ ಅಂತ ಹೇಳ್ತೀವಿ. ಎರಿಥ್ರೋಪ್ಲೇಕಿಯಾನು ಈ ಥರದ್ದೇ ಒಂದು ಪ್ಯಾಚ್ ಆಗಿ ಕಂಡು ಬರುತ್ತೆ, ಬಟ್ ಅದು ಒಂದು ಕೆಂಪಿಗೆ ಈ ವೆಲ್ವೆಟಿ ಪ್ಯಾಚಸ್ ಅಂತ ಹೇಳ್ತೇವೆ. ಸೊ ಆ ಥರದ್ದು ಒಂದು ಪ್ಯಾಚ್. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಟ್ರಾನ್ಸ್ಫಾರ್ಮ್ ಆಗೋ ಒಂದು ಲಕ್ಷಣ ಜಾಸ್ತಿ ಇದರಲ್ಲಿ. ಸೊ ಲ್ಯೂಕೋಪ್ಲೇಕಿಯಾ ಒಂದು 5 to 10% ಆದರೆ ಇದು ಆಲ್ಮೋಸ್ಟ್ ಅರ್ಧರಷ್ಟು ಒಂದು 50% ಜನರಲ್ಲಿ ಇಟ್ ಕ್ಯಾನ್ ಬಿಕಮ್ ಕ್ಯಾನ್ಸರಸ್. ಸೊ ಆ ಥರ ಏನಾದರೂ ಇದ್ರೂ ಆದಷ್ಟು ಬೇಗ ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ. ಯಾಕಂದರೆ ಇದೆಲ್ಲ ಪ್ರೀ ಮ್ಯಾಲಿಗ್ನೆಂಟ್ ಅಂದರೆ ಇನ್ನೂ ಕ್ಯಾನ್ಸರ್ಸ್ ಆಗಿಲ್ಲ. ಸೊ ಇವಾಗಲೇ ಅದನ್ನೇನಾದರೂ ಚೆಕ್ ಮಾಡಿಸ್ಕೊಂಡು ಟ್ರೀಟ್ ಮಾಡಿಸ್ಕೊಂಡ್ಬಿಟ್ರೆ ಅದು ಕ್ಯಾನ್ಸರ್ ಆಗಿ ಟ್ರಾನ್ಸ್ಫಾರ್ಮ್ ಆಗಲ್ಲ. ಸೊ ಹಾಗಾಗಿ ಈ ಒಂದು ಪ್ರೀ ಮ್ಯಾಲಿಗ್ನೆಂಟ್ ಲೀಷನ್ಸ್ ಏನಿದೆ ಇದು ಯಾವುದೇ ಒಂದು ಕಂಡು ಬಂದರೂ ಆದಷ್ಟು ನೀವು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಲೈಕನ್ ಪ್ಲಾನಸ್ ಅಂತ ಒಂದು ಕಂಡೀಷನ್, ಅದು ಆಟೋಇಮ್ಯೂನ್ ಕಂಡೀಷನು. ಅದು ರೇರಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಇಟ್ ಈಸ್ ನಾಟ್ ವೆರಿ ಕಾಮನ್. ಸೊ ಇನ್ನೊಂದು ಬಂದ್ಬಿಟ್ಟು ನಾನು ಮುಂಚೆ ಹೇಳ್ದಂಗೆ ಈ ಸಬ್ಮ್ಯೂಕೋಸಲ್ ಫೈಬ್ರೋಸಿಸ್ ಇದು ಬಂದ್ಬಿಟ್ಟು ಈ ಮೇನ್ಲಿ ಈ ಗುಟ್ಕಾ, ಈ ಕೈನಿ ಮತ್ತು ಈ ಅರಕ್ನಟ್, ಈ ಬೀಟಲ್ ನಟ್ ಏನಿದೆ ಅದು, ಸುಪಾರಿ ಇದನ್ನೆಲ್ಲ ತಿನ್ನೋದ್ರಿಂದ ಬರೋವಂಥ ಒಂದು ಪ್ರೀ ಮ್ಯಾಲಿಗ್ನೆಂಟ್ ಕಂಡೀಷನು. ಅದು ನಾನು ಮುಂಚೆ ಹೇಳ್ದಂಗೆ ಅದು ಅದೇ ಒಂದು ಜಾಗದಲ್ಲಿ ಇಟ್ಕೊಳ್ಳೋದು ಇಲ್ಲ ರಿಪೀಟೆಡ್ ಆಗಿ ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಆ ಒಂದು ಜಾಗದಲ್ಲಿ ಮಾತ್ರ ಒಂದು ರಫ್ನೆಸ್ ಆಗಿಬಿಟ್ಟು ಫೈಬ್ರೋಸಿಸ್ ಆಗಿಬಿಡುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಅದು ಬಿಕಾಸ್ ಆಫ್ ಇನ್ಫ್ಲಮೇಷನ್ ಆ ಒಂದು ಜಾಗದಲ್ಲೇ. ಸೊ ಆ ಫೈಬ್ರೋಸ್ ಆಗಿರೋ ಜಾಗ ಬಂದ್ಬಿಟ್ಟು ಅದು ಇಟ್ ಕ್ಯಾನ್ ಇವೆಂಚುವಲಿ ಬಿಕಮ್ ಮ್ಯಾಲಿಗ್ನೆಂಟ್ ಅಂದರೆ ಕ್ಯಾನ್ಸರ್ ಆಗಿ ಅದು ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಇದು ಒಂದು ಪ್ರೀ ಮ್ಯಾಲಿಗ್ನೆಂಟ್ ಕಂಡೀಷನ್. ಸೊ ಈ ಒಂದಿಷ್ಟು ಪ್ರೀ ಮ್ಯಾಲಿಗ್ನೆಂಟ್ ಕಂಡೀಷನ್ಸ್ ಥರ ಏನಾದರೂ ನಿಮಗೆ ಲಕ್ಷಣಗಳಿದ್ದರೆ ಅದನ್ನು ಆದಷ್ಟು ಬೇಗ ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ಇಟ್ ವಿಲ್ ಗೆಟ್ ಕ್ಯೂರ್ಡ್, ಈಸಿಲಿ ಡಿಟೆಕ್ಟ್ ಆಗುತ್ತೆ ಆ್ಯಂಡ್ ಕ್ಯಾನ್ಸರ್ ಆಗೋಕ್ಕೆ ಮುಂಚಿತವಾಗಿಯೇ ಅದನ್ನು ನೀವು ಪ್ರಿವೆಂಟ್ ಮಾಡ್ಬೋದು. ಸೊ ಈ ಬಾಯಿ ಒಳಗಡೆ ಇರೋ ಕ್ಯಾನ್ಸರ್ಸ್ದು ಲಕ್ಷಣಗಳು ಅಂದರೆ ಸಿಂಪ್ಟಮ್ಸ್ ಏನಂತ ಅಂದರೆ, ಒಂದು ಈ ಪ್ರೀ ಮ್ಯಾಲಿಗ್ನೆಂಟ್ ಲೀಷನ್ಸ್ ಅಂತ ನಾನು ಏನು ಹೇಳಿದೆ, ಈ ವೈಟ್ ಪ್ಯಾಚಸ್ಸು, ಈ ರೆಡ್ ಕಲರ್ದು ಇದೆಲ್ಲ, ಇದು ಒಂಥರ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ಅದೇ ಥರ ಉಳ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಅಲ್ಸರ್ಸ್ ಅಂತ ಹೇಳ್ತೇವೆ. ಸೊ ದೊಡ್ಡ ಅಲ್ಸರ್ಸ್, ನಾನ್ ಹೀಲಿಂಗ್ ಅಲ್ಸರ್, ಅದು ವಾಸಿನೇ ಆಗೋದಿಲ್ಲ, ಅದು ಒಂದು ಮ್ಯಾಲಿಗ್ನೆಂಟ್ ಅಲ್ಸರಾಗಿ ಅದೇ ಥರ ಉಳ್ಕೊಳ್ಳುತ್ತೆ. ಸೊ ಇಲ್ಲಾಂದರೆ ಸೋರ್ ಅಂತ ಹೇಳ್ತೀವಿ, ಅಲ್ಸರು ಇಲ್ಲ ಸೋರಾಗಿ ಬರ್ಬೋದು. ಇಲ್ಲಾಂದರೆ ಒಂದು ಚಿಕ್ಕ ಗಡ್ಡೆ ಥರ, ಯಾವ ಭಾಗದಲ್ಲಿ ಅದು ಕಾಣಿಸ್ಕೊಳ್ತಾ ಇದೆ ಆ ಒಂದು ಭಾಗದಲ್ಲಿ ಒಂದು ಚಿಕ್ಕ ಗಡ್ಡೆ ಥರನೂ ಕಾಣಿಸ್ಕೋಬೋದು. ಇದು ಕಾಮನೆಸ್ಟ್ ಲಕ್ಷಣಗಳು. ಕೆಲವೊಬ್ಬರಲ್ಲಿ ಏನಾಗುತ್ತೆ, ಬ್ರಷ್ ಮಾಡಬೇಕಾದ್ರೆ ತುಂಬಾ ಜಾಸ್ತಿ ಬ್ಲೀಡ್ ಆಗೋದು, ಒಂದು ಸ್ವಲ್ಪ ಬ್ಲೀಡ್ ಆಗೋದು ತುಂಬಾ ಸಹಜ. ಅದು ಗಮ್ ಬ್ಲೀಡಿಂಗು ಇಲ್ಲ ಬ್ರಷ್ಷು ನೀವು ಬ್ರಷ್ ಮಾಡೋ ಒಂದು ವಿಧಾನದಲ್ಲಿರುತ್ತೆ. ಸೊ ಅದನ್ನು ಭಯಪಟ್ಕೋಬೇಡಿ. ಬಟ್ ತುಂಬಾ ಜಾಸ್ತಿ ಬ್ಲೀಡ್ ಆಗ್ತಾ ಇದೆ ಇಲ್ಲ ಯಾವುದೋ ಒಂದು ಏರಿಯಾನಲ್ಲಿ ಈ ಥರ ಬ್ಲೀಡ್ ಆಗ್ತಾ ಇದ್ದರೆ ಆವಾಗ ಅದನ್ನು ಚೆಕ್ ಮಾಡಿಸ್ಕೋಬೇಕು. ಅದು ಇಟ್ ಈಸ್ ಅ ಸಿಗ್ನಿಫಿಕೆಂಟ್ ಸಿಂಪ್ಟಮ್. ಸೊ ಇದು ಬಂದ್ಬಿಟ್ಟು ಕಾಮನೆಸ್ಟು. ಅದಲ್ಲದೆ ಒಂದು ರಫ್ನೆಸ್ ಇರ್ಬೋದು, ಯಾವುದಾದ್ರೂ ಒಂದು ಏರಿಯಾನಲ್ಲಿ ಒಂದು ರಫ್ನೆಸ್ ಆಗಿರಲಿ, ಇಲ್ಲಾಂದರೆ ನೋವು ಆಗಿರ್ಬೋದು. ಸೊ ಈ ಥರದ್ದು ಏನಾದರೂ ಅನ್ಯೂಶ್ವಲ್ ಸಿಂಪ್ಟಮ್ ಇತ್ತು ಆ್ಯಂಡ್ ನುಂಗಬೇಕಾದ್ರೆ ಗಂಟಲು ನೋವು ಬರೋದು, ಈ ಥರದ್ದೆಲ್ಲ ಏನಾದರೂ ಇತ್ತು ಆ್ಯಂಡ್ ಇಟ್ ಈಸ್ ದೇರ್ ಫಾರ್ ಅ ವೆರಿ ಲಾಂಗ್ ಟೈಮ್, ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಸಿಂಪ್ಟಮ್ ಆ ಥರ ಏನಾದರೂ ಇದ್ದರೆ ಅದನ್ನು ಬಂದ್ಬಿಟ್ಟು ಚೆಕ್ ಮಾಡಿಸ್ಕೋಬೇಕು. ಮೆಜಾರಿಟಿ ಆಫ್ ದ ಕೇಸಸ್ ಈ ಥರ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಅದು ಕ್ಯಾನ್ಸರ್ ಲಕ್ಷಣ ಅಲ್ಲ. ಇಟ್ ಮೇ ಬಿ ಸಿಂಪಲ್ ವೈಟಮಿನ್ ಡೆಫಿಷಿಯನ್ಸಿಯಿಂದನೂ ಈ ಥರ ಅಲ್ಸರ್ಸ್ ಬರ್ಬೋದು, ಇಲ್ಲ ನಾನು ಹೇಳ್ದಂಗೆ ಆಟೋ ಇಮ್ಯೂನ್ ಕಂಡೀಷನ್ಸ್ ಆಗಲಿ ಈ ಥರ, ಇಲ್ಲ ಸುಮ್ಮನೆ ಜ್ವರ ಬಂದವರಲ್ಲಿನೂ ಈ ಥರ ಏನಾದರೂ ಅಲ್ಸರ್ಸು ಇದೆಲ್ಲ ಬರುತ್ತೆ. ಸೊ ಮೆಜಾರಿಟಿ ಆಫ್ ದ ಕೇಸಸ್ ಕ್ಯಾನ್ಸರ್ ರಿಲೇಟೆಡ್ ಅಲ್ಲ ಇದು, ಬಟ್ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ರಿಪೀಟೆಡ್ ಆಗಿ ಈ ಥರ ಏನಾದರೂ ಕಂಡು ಬರ್ತಾ ಇದ್ದರೆ ಅದನ್ನು ಟೆಸ್ಟ್ ಮಾಡಿಸ್ಬೇಕು. ಸೊ ಈ ಓರಲ್ ಕ್ಯಾನ್ಸರ್ಸ್ನ ಡಯಾಗ್ನೋಸ್ ಹೇಗೆ ಮಾಡೋದು ಅಂತ ಹೇಳಿದರೆ, ಒಂದು ಬಂದ್ಬಿಟ್ಟು ಕ್ಲಿನಿಕಲ್ ಎಕ್ಸಾಮಿನೇಷನ್. ನಾನು ಹೇಳೋ ಅಂತಕ್ಕ ಒಂದು ಈ ಸಿಂಪ್ಟಮ್ಸ್ ಆಗಲಿ ಇಲ್ಲ ಪ್ರೀ ಮ್ಯಾಲಿಗ್ನೆಂಟ್ ಲೀಷನ್ಸ್ ಆಗಲಿ ಇದೆಲ್ಲನೂ ನೀವು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ರೆ ಅವರು ಓರಲ್ ಕ್ಯಾವಿಟಿನ ಎಕ್ಸಾಮಿನ್ ಮಾಡಿಬಿಟ್ಟು ಅಲ್ಲಿ ಏನು ತೊಂದರೆ ಆಗಿರ್ಬೋದು ಅನ್ನೋದನ್ನು ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಏನಾದರೂ ಸಸ್ಪಿಷನ್ ಇತ್ತು, ಇದು ಮೋಸ್ಟ್ಲಿ
ನಾರ್ಮಲಾಗಿ ಕಾಣ್ತಾ ಇಲ್ಲ ಕ್ಯಾನ್ಸರ್ಸ್ನ ರೂಲ್ ಔಟ್ ಮಾಡಬೇಕು ಅಂತಂದರೆ ಅವ್ರು ಆವಾಗ ಅದನ್ನು ಅಲ್ಲಿಂದ ಒಂದು ಸ್ಕ್ರೇಪಿಂಗ್ ಅಂತ ತಗೋತಾರೆ, ಇಲ್ಲಾಂದರೆ ಬಯಾಪ್ಸಿ ಅಂತ ಮಾಡ್ತಾರೆ. ಬಯಾಪ್ಸಿ ಅಂದರೆ ಅದರದ್ದೊಂದು ಚಿಕ್ಕ ಪೀಸ್ ತೆಗೆದ್ಬಿಟ್ಟು ಟೆಸ್ಟ್ ಮಾಡಿಸೋದು, ಅದು ಯಾವ ಥರದ್ದು ಕಾಯಿಲೆ ಏನು ಪ್ರಾಬ್ಲಮ್ ಅಂತ ಟೆಸ್ಟ್ ಮಾಡಿಸೋದು. ಸೊ ಇದು ಬಂದ್ಬಿಟ್ಟು ಬಯಾಪ್ಸಿ ಅಂತ ಹೇಳ್ತೇವೆ. ಆ್ಯಂಡ್ ಅದಲ್ಲದೆ ಇನ್ ಕೇಸ್ ಏನಾದರೂ ಅದರಲ್ಲಿ ಸಸ್ಪಿಷಿಯಸ್ ಆಗಿ ಕಂಡು ಬಂತು, ಏನೋ ತೊಂದರೆ ಇದೆ ಅನ್ನೋ ಒಂದು ಏನಾದರೂ ಡೌಟ್ ಇದ್ದರೆ, ಸೊ ಅದಾದ ನಂತರ ಬಂದ್ಬಿಟ್ಟು ಸ್ಕ್ಯಾನ್ಗಳು ಮಾಡಿ ನೋಡ್ತೇವೆ. ಅದು ಯಾವ ಜಾಗದಲ್ಲಿದೆ, ಆ ಜಾಗದಲ್ಲೇ ಇದೆನೋ ಇಲ್ಲಾಂದರೆ ಅಲ್ಲಿಂದ ಏನಾದರೂ ಒಂಚೂರು ಹರಡಿದೆನಾ ಇಲ್ವಾ ಅನ್ನೋದನ್ನು ನೋಡ್ಕೋಬೇಕು. ಸೊ ಮೇನ್ಲಿ ಪೇಷಂಟ್ಸು ರಿಲೇಟಿವ್ಸ್ ಕೇಳ್ತಾರೆ ಸ್ಟೇಜಸ್ ಅಂತ. ಸೊ ಈ ಸ್ಟೇಜಸ್ ನೋಡಬೇಕಾದ್ರೆ ನಾವು ಅದನ್ನು ನೋಡಬೇಕು. ಒಂದು ಬಂದ್ಬಿಟ್ಟು ಅದರದ್ದು ಸೈಜ್ ಎಷ್ಟಿದೆ, ಡೆಪ್ತ್ ಎಷ್ಟಿದೆ, ಎಷ್ಟು ಒಳಗಡೆಗೆ ಹೋಗಿದೆ ಕಾಯಿಲೆ ಅನ್ನೋದನ್ನು. ಆ್ಯಂಡ್ ಯೂಶ್ವಲಿ ಕಾಯಿಲೆ ಹರಡಬೇಕಾದ್ರೆ ಈ ಒಂದು ಲಿಂಫ್ ನೋಡ್ಸ್ ಅಂತ ಹೇಳ್ತೇವೆ ಸುತ್ತಮುತ್ತದಲ್ಲಿ, ಆ ಲಿಂಫ್ ನೋಡ್ಸ್ ಒಂದು ನೋಡಬೇಕಾಗುತ್ತೆ. ಆ್ಯಂಡ್ ಬೇರೆ ಎಲ್ಲಾದರೂ ಇನ್ ಕೇಸ್ ಅನ್ಫಾರ್ಚುನೇಟಾಗಿ ತುಂಬ ದಿವಸದಿಂದ ಇತ್ತು ನೋಡ್ಕೊಂಡಿಲ್ಲ ಅವರು ಅಂದರೆ ಬೇರೆ ಕಡೆಗೆ ಏನಾದರೂ ಹರಡಿದೆನೋ ಇಲ್ವೋ ಅಂತ ನೋಡೋದಕ್ಕೆ ಇವೆಲ್ಲದಕ್ಕೂ ಒಂದು ಸ್ಕ್ಯಾನ್ ಮಾಡಿ ನೋಡ್ತೇವೆ. ಸೊ ಮೇನ್ಲಿ ಕ್ಲಿನಿಕಲ್ ಎಕ್ಸಾಮಿನೇಷನು, ಅದಾದ ನಂತರ ಅದು ಏನಂತ ನೋಡೋದಕ್ಕೆ ಬಯಾಪ್ಸಿ, ಸ್ಟೇಜ್ ಮಾಡೋದಕ್ಕೆ ಸ್ಕ್ಯಾನ್ಸ್. ಸೊ ಇದಿಷ್ಟು ಬೇಕಾಗುತ್ತೆ. ಸೊ ಇದನ್ನು ಒನ್ಸ್ ಇಟ್ ಈಸ್ ಡಯಾಗ್ನೋಸ್ಡ್, ಟ್ರೀಟ್ಮೆಂಟ್ ಹೇಗಂದರೆ ಟ್ರೀಟ್ಮೆಂಟ್ ಜನರಲಿ ಯಾವ ಭಾಗದಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಜನರಲಿ ಕ್ಯಾನ್ಸರ್ಸ್ದು ಟ್ರೀಟ್ಮೆಂಟ್ ಬಂದ್ಬಿಟ್ಟು ಅರ್ಲಿ ಸ್ಟೇಜಸ್ ಇತ್ತು ಒಂದೇ ಜಾಗದಲ್ಲಿದ್ದರೆ ಸರ್ಜರಿ ಮಾಡಿ ತೆಗೆದುಬಿಡೋದು. ಇನ್ ಕೇಸ್ ಎಲ್ಲಾದರೂ ಸ್ವಲ್ಪ ಹರಡಿದೆ ತೆಗಿಯೋಕ್ಕಾಗಲ್ಲ ಅಂದರೆ 2 ರೀತಿಯಲ್ಲಿ ಟ್ರೀಟ್ ಮಾಡ್ಬೋದು. ಒಂದು ಬಂದ್ಬಿಟ್ಟು ಕೀಮೊಥೆರಪಿ ಇಲ್ಲ ಟಾರ್ಗೆಟೆಡ್ ಥೆರಪಿನೂ ಇದೆ ಈ ನಡುವೆ. ಸೊ ಈ ಟಾರ್ಗೆಟೆಡ್ ಥೆರಪಿ ಮತ್ತು ಕೀಮೊಥೆರಪಿ ಎರಡೂ ಒಟ್ಟಿಗೆ ಕೊಟ್ಬಿಟ್ಟು ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಅದರದ್ದು ಸೈಜ್ ಏನಿದೆ ಅದನ್ನು ಕಡಿಮೆ ಮಾಡಿಕೊಂಡು ಅದಾದ ನಂತರ ಸರ್ಜರಿ ಮಾಡ್ಬೋದು. ಈವನ್ ಅಟ್ ದಟ್ ಪಾಯಿಂಟ್ ಸರ್ಜರಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ ಆವಾಗ ಅದನ್ನು ರೇಡಿಯೇಷನ್ ಕೊಟ್ಕೋಬೋದು. ಸೊ ನಾರ್ಮಲಿ ರೇಡಿಯೇಷನ್ ಜೊತೆ ಏನು ಮಾಡ್ತೇವೆ, ಒಂದು ಚಿಕ್ಕ ಡೋಸಸಲ್ಲಿ ಕೀಮೊಥೆರಪಿನೂ ಇರುತ್ತೆ. ಸೊ ಇದು ಬಂದ್ಬಿಟ್ಟು ತುಂಬ ಪೇಷಂಟ್ಸ್ ಕೇಳ್ತಾರೆ, ಮುಂಚೆನೇ ಕೀಮೊಥೆರಪಿ ಅವ್ರು ತೊಗೊಂಡಿದ್ರೆ ಕಾಯಿಲೆ ಕಡಿಮೆ ಮಾಡೋದಕ್ಕೆ ಪುನಃ ರೇಡಿಯೇಷನ್ ಜೊತೆಯಲ್ಲಿ ಯಾಕೆ ಕೀಮೋ ಕೊಡ್ತಾ ಇದ್ದಾರೆ ಅಂತ. ಅದು ಮೇನ್ಲಿ ರೇಡಿಯೇಷನ್ದು ಟ್ರೀಟ್ಮೆಂಟ್ ಎಫೆಕ್ಟ್ ಏನಿದೆ ಅದು ಬೆಟರಾಗಿ ಇರಲಿ ಅಂತ ಒಂದು ರೇಡಿಯೋ ಸೆನ್ಸಿಟೈಸ್ ಮಾಡೋದಕ್ಕೆ ಕೊಡ್ತಕ್ಕಂಥ ಒಂದು ಡೋಸಲ್ಲಿ. ಸೊ ಚಿಕ್ಕ ಡೋಸಸ್ ಇರುತ್ತೆ, ಸೊ ಅದನ್ನೊಂದು ಇನ್ಕ್ಲೂಡ್ ಮಾಡಿಬಿಟ್ಟು ರೇಡಿಯೇಷನು ಅದನ್ನು ಒಟ್ಟಿಗೆ ಕೊಡ್ತಾರೆ. ಇದು ಬಂದ್ಬಿಟ್ಟು ಕಾಮನೆಸ್ಟ್ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಈ ಒಂದು ಓರಲ್ ಕ್ಯಾನ್ಸರ್ಸ್ಗೆ. ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಎಲ್ಲಿದೆ, ಯಾವ ಭಾಗದಲ್ಲಿದೆ, ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಅನ್ಫಾರ್ಚುನೇಟ್ ಸಿನಾರಿಯೋಸಲ್ಲಿ ಎಲ್ಲಿಗಾದರೂ ಸ್ಪ್ರೆಡ್ ಆಗಿದೆ, ನಮಗೆ ಒಂದು ಲೋಕಲ್ ಟ್ರೀಟ್ಮೆಂಟ್ ಈ ಸರ್ಜರಿ ಆಗಲಿ ರೇಡಿಯೇಷನ್ಸು ಈ ಥರದ್ದು ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಆವಾಗ ಕೀಮೊಥೆರಪಿ ಇಲ್ಲಾಂದರೆ ಮತ್ತು ಟಾರ್ಗೆಟೆಡ್ ಥೆರಪಿ ಈ ಥರದ್ದನ್ನು ಮಾಡಿಬಿಟ್ಟು ಆದಷ್ಟು ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗುತ್ತೆ. ಬಟ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಓರಲ್ ಕ್ಯಾನ್ಸರ್ಸಲ್ಲಿ ಏನಂದರೆ ಅದು ಬಾಯಿ ಒಳಗಡೆ ಇರೋದ್ರಿಂದ ಏನೇ ಒಂದು ಚಿಕ್ಕ ವ್ಯತ್ಯಾಸ ಬಂದರೂ, ಒಂದು ಚಿಕ್ಕ ನಮಗೆ ಅಲ್ಸರ್ ಆದರೂ ಗೊತ್ತಾಗುತ್ತೆ ಅಲ್ಲಿ ಏನೋ ಒಂದು ತೊಂದರೆ ಇದೆ ಅಂತ. ಸೊ ಅದು ಬಂದ್ಬಿಟ್ಟು ಒಂದು ಕಂಡುಹಿಡಿಯೋದಕ್ಕೆ ಒಂದು ಅಡ್ವಾಂಟೇಜ್. ಸೊ ಆ ಥರ ಏನಾದರೂ ಒಂದು ಇತ್ತು ನಿಮಗೆ ಅಂದರೆ ತುಂಬ ಈಸಿಯಾಗಿ ಯು ಕ್ಯಾನ್ ಅಪ್ರೋಚ್ ದ ಡಾಕ್ಟರ್. ಸೊ ಆ ಥರ ಯಾವುದಾದ್ರೂ ಒಂದು ಸಿಂಪ್ಟಮ್ ಡೌಟ್ಫುಲ್ ಆಗಿತ್ತು, ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಆಗಿದ್ದರೆ ಆದಷ್ಟು ಬೇಗ ಅದನ್ನು ನೀವು ಟೆಸ್ಟ್ ಮಾಡಿಸಿದರೆ ಇಟ್ ಕ್ಯಾನ್ ಗೆಟ್ ಪಿಕ್ಡ್ ಅಪ್. ಈವನ್ ಪ್ರೀ ಮ್ಯಾಲಿಗ್ನೆಂಟ್ ಕಂಡೀಷನ್ಸಲ್ಲೇ ಅದನ್ನು ಪಿಕ್ ಮಾಡ್ಬೋದು ಬಿಫೋರ್ ಇಟ್ ಹ್ಯಾಸ್ ಈವನ್ ಬಿಕಮ್ ಕ್ಯಾನ್ಸರ್. ಸೊ ಅದೊಂದು ಅಡ್ವಾಂಟೇಜ್. ಆವಾಗ ಅದನ್ನು ಟ್ರೀಟ್ ಮಾಡಿದರೆ ಟೋಟಲಾಗಿ ಪ್ರಿವೆಂಟ್ ಮಾಡ್ದಂಗೆ ಇರುತ್ತೆ ಈ ಒಂದು ಕಾಯಿಲೆನ. ಸೊ ಇದೆಲ್ಲದನ್ನು ಕ್ಯೂರ್ ಮಾಡೋದಕ್ಕಂತೂ ದ ಬೆಸ್ಟ್ ಥಿಂಗ್ ಇಸ್ ಟು ಪ್ರಿವೆಂಟ್ ಇಟ್. ಸೊ ಪ್ರಿವೆಂಟ್ ಮಾಡೋದು ಏನಂದರೆ ಈ ಒಂದು ಕಾಯಿಲೆದು ಏನು ಲಕ್ಷಣಗಳು, ರಿಸ್ಕ್ ಫ್ಯಾಕ್ಟರ್ಸ್ ಏನು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದು ಅವೇರ್ನೆಸ್ ಇದ್ದರೆ, ಸೊ ಆ ಥರದ್ದು ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಇಲ್ಲ ಒಂದು ಹ್ಯಾಬಿಟ್ಸ್ ಇದ್ದರೆ ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಈ ಥರ ಏನು ಕಾಸಸ್ಸು, ಅದಕ್ಕೆ ಕಾರಣಗಳು ಏನಂತ ಆಲ್ರೆಡಿ ಹೇಳಿದ್ದೇನೆ. ಸೊ ಆ ಥರದ್ದು ಯಾವುದಾದ್ರೂ ನಿಮಗೆ ಹ್ಯಾಬಿಟ್ ಇತ್ತು ಅಂದರೆ ಅದನ್ನು ನೀವು ಸ್ಟಾಪ್ ಮಾಡೋದ್ರಿಂದ ಆದಷ್ಟು ಮಟ್ಟಿಗೆ ಈ ರಿಸ್ಕ್ಸ್ ಏನಿದೆ, ಈ ಒಂದು ಕಾಯಿಲೆದು ಒಂದು ಇನ್ಸಿಡೆನ್ಸ್ ಎಲ್ಲ ಇಟ್ ವಿಲ್ ಬಿ ವೆರಿ ಲೆಸ್. ಸೊ ಅದು ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಆ ಒಂದು ಅವೇರ್ನೆಸ್ ಬೇಕು. ಅದಲ್ಲದೆ ಗುಡ್ ಲೈಫ್ ಸ್ಟೈಲ್ ಅಂದರೆ ಈ ಒಂದು ಡಯಟ್ ಮಾಡಿಫಿಕೇಷನ್ಸ್ ಆಗಲಿ, ಈ ಅನ್ಹೆಲ್ದಿ ಡಯಟ್ ಅಂತ ಏನು ಹೇಳ್ತೇವೆ ಇದು ಆಲ್ರೆಡಿ ಜನರಿಗೆ ಗೊತ್ತಿದೆ. ಏನು ಅನ್ಹೆಲ್ದಿ ಡಯಟ್ ಅಂದರೆ ಏನು ಅನ್ನೋದು ಆಲ್ರೆಡಿ ಎಲ್ರಿಗೂ ಆ ಒಂದು ಅವೇರ್ನೆಸ್ ಬಂದಿದೆ. ಬಟ್ ತುಂಬ ಜನರು ಫಾಲೋ ಮಾಡೋದಿಲ್ಲ.
ಸೊ ಅದನ್ನು ಫಾಲೋ ಮಾಡೋದ್ರಿಂದ ಆ ಒಂದು ಅಡಿಷ್ನಲ್ ರಿಸ್ಕ್ ಏನಿದೆ ಅದನ್ನೂ ಕಡಿಮೆ ಆಗುತ್ತೆ. ಸೊ ಮೇನ್ಲಿ ಡಯಟ್ ಶುಡ್ ಬಿ ಹೈ ಫೈಬರ್ ರಿಚ್ ಡಯಟ್ ಆಗಿರಬೇಕು, ಫ್ರೂಟ್ಸು ವೆಜಿಟೇಬಲ್ಸ್ ಆಗಿರಬೇಕು. ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಏನು ಹೇಳ್ತೀವಿ, ಈ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸು ಆ ಥರದ್ದೊಂದು ಕನ್ಸ್ಯೂಮ್ ಮಾಡೋದ್ರಿಂದ ಇದು ಟು ಆನ್ ಎಕ್ಸ್ಟೆಂಟ್ ಈ ಒಂದು ಕಾಯಿಲೆನೇ ಅಲ್ಲ, ಮೆಜಾರಿಟಿ ಆಫ್ ದ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಏನಿವೆ ಅದೆಲ್ಲನೂ ಕಡಿಮೆ ಆಗುತ್ತೆ. ಆ್ಯಂಡ್ ಅದಲ್ಲದೆ ಈ ರೆಡ್ ಮೀಟ್ ಕನ್ಸಂಪ್ಷನ್ ಆಗಲಿ ಆ್ಯಂಡ್ ಆಲ್ಕೋಹಾಲ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಸೊ ಇದನ್ನೆಲ್ಲ ಸ್ವಲ್ಪ ರೆಡ್ಯೂಸ್ ಮಾಡ್ಕೋಬೇಕು. ಸೊ ಅದರಿಂದ ಈ ಒಂದು ಏನೇ ಅಡಿಷ್ನಲ್ ರಿಸ್ಕ್ ಇದೆ ಅದನ್ನೂ ಇಟ್ ವಿಲ್ ಬಿಕಮ್ ಲೆಸ್. ಸೊ ಇದು ಒಂದಿಷ್ಟು ಮಾಡಿಫಿಕೇಷನ್ಸ್ ಮಾಡಿದರೆ ಈ ಕ್ಯಾನ್ಸರ್ದು ಇನ್ಸಿಡೆನ್ಸ್ ಏನಿದೆ ಅದು ಬಹಳಷ್ಟು ಕಡಿಮೆ ಆಗುತ್ತೆ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಕೆಲವೊಬ್ರು ಕೇಳ್ತಾರೆ, ರಿಪೀಟೆಡ್ ಆಗಿ ಕಾಫಿ ಟೀ ತುಂಬ ಬಿಸಿ ಪದಾರ್ಥಗಳು ತೊಗೊಳ್ಳೋದು ಆ್ಯಂಡ್ ಈ ಪೇಪರ್ ಕಪ್ಸಲ್ಲಿ ತೊಗೊಳ್ಳೋದು ಇದೆಲ್ಲನೂ ಸೇಫಾ ಅಂತ ತುಂಬ ಜನರು ಕೇಳ್ತಾರೆ. ಇದು ಸೇಫ್ ಅಲ್ಲ ಅನ್ನೋ ಒಂದು ಡೌಟಿಂದನೇ ಜನರು ಕೇಳ್ತಾ ಇರೋದು. ಸೊ ಎಲ್ರಿಗೂ ಆ ಒಂದು ಇದು ಇದೆ, ಇದು ಮೋಸ್ಟ್ಲಿ ಇಟ್ ಈಸ್ ನಾಟ್ ಗುಡ್ ಏನೋ ಅನ್ನೋದು. ಇವಾಗ ಅದನ್ನು ಪ್ರೂವ್ ಮಾಡೋದಕ್ಕೆ ಹಲವಾರು ವರ್ಷಗಳು ಬೇಕು. ಸೊ ಬಟ್ ಈ ಒಂದು ಡೌಟ್ ಇರೋದ್ರಿಂದ ಕಾರಣ ಇದು ಕ್ಯಾನ್ಸರ್ಸ್ಗೆ ಕಾರಣ ಆಗ್ಬೋದೇನೋ ಅನ್ನೋ ಒಂದು ಆ ಒಂದು ಸಂಶಯ ಇರೋದ್ರಿಂದ ಅದನ್ನು ಪ್ರಿವೆಂಟ್ ಮಾಡೋದೇ ಉತ್ತಮ. ಸೊ ನೀವು ಆ ಥರ ಏನಾದರೂ ಕಾಫಿ ಟೀದು ಹ್ಯಾಬಿಟ್ನೂ ತುಂಬ ರಿಪೀಟೆಡ್ ಆಗಿದೆ, ಜಾಸ್ತಿ ಕುಡಿತಾ ಇದ್ದೀರಂದರೆ ಅದನ್ನು ಯು ಕ್ಯಾನ್ ಸ್ವಿಚ್ ಟು ಮೇ ಬಿ ಸಮಥಿಂಗ್ ಹೆಲ್ದಿಯರ್ ಲೈಕ್ ಈ ಗ್ರೀನ್ ಟೀ ಥರನೋ ಈ ಥರದ್ದು ಏನಾದರೂ ಹೆಲ್ದಿಯರಾಗಿ ತೊಗೋಬೋದು. ಆ್ಯಂಡ್ ಪೇಪರ್ ಕಪ್ಸದು ತುಂಬ ಜನರು ಕೇಳ್ತಾರೆ, ಅದಕ್ಕೂ ಒಂದು ಪ್ರೂಫ್ ಥರ ಇಲ್ಲ, ಬಟ್ ಎಲ್ರಿಗೂ ಗೊತ್ತು ಇದು ಮೇ ಬಿ ಇಟ್ ಈಸ್ ನಾಟ್ ಹೆಲ್ದಿ ಏನೋ ಅನ್ನೋದು. ಸೊ ಆ ಥರ ಡೌಟ್ ಬಂದಾಗ ಅದನ್ನು ಪ್ರಿವೆಂಟ್ ಮಾಡೋದೇ ಉತ್ತಮ. ಸೊ ಈ ಒಂದಿಷ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಎಲ್ಲ ಮಾಡಿದರೆ ಆದಷ್ಟು ಮಟ್ಟಿಗೆ ವಿ ವಿಲ್ ಬಿ ಏಬಲ್ ಟು ಪ್ರಿವೆಂಟ್ ಈ ಒಂದು ಓರಲ್ ಕ್ಯಾನ್ಸರ್ಸ್ ಏನನ್ನೋದನ್ನು. ಸೊ ಈ ಒಂದು ವಿಡಿಯೋ ಮೇನ್ಲಿ ಉದ್ದೇಶ ಬಂದ್ಬಿಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ, ಈ ಒಂದು ಕಾರಣಗಳಿಂದ ಈ ಕಾಯಿಲೆ ಆಗ್ಬೋದು ಅನ್ನೋದು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಮ್ಮ ಕಂಟ್ರಿಯಲ್ಲೇ ಇದ್ರದ್ದು ಇನ್ಸಿಡೆನ್ಸ್ ಇಸ್ ವೆರಿ ಹೈ. ಮೇ ಬಿ ಹ್ಯಾಬಿಟ್ಸಿಂದ ಆಗಿರ್ಬೋದು, ಇಲ್ಲ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ಸು, ಜನರಲ್ ಜಾಗ್ರಫಿಕಲ್ ಕಂಡೀಷನ್ಸ್ ಆಗಿರ್ಬೋದು, ಅದು ಹೇಳೋದು ಕಷ್ಟ, ಬಟ್ ಇನ್ಸಿಡೆನ್ಸ್ ಈಸ್ ಹೈ. ಸೊ ಆ ಒಂದು ಕಾರಣದಿಂದ ನಮ್ಮ ಜನರಲ್ಲಿ ಈ ಒಂದು ಅವೇರ್ನೆಸ್ ಇರೋದು ಬಹಳನೇ ಇಂಪಾರ್ಟೆಂಟು. ಸೊ ಈ ಒಂದು ವಿಡಿಯೋಯಿಂದ ಒಂದಿಷ್ಟು ಮಾಹಿತಿ ತಲುಪಿದೆ ಅನ್ಕೋತೀನಿ ನಿಮಗೆಲ್ಲರಿಗೂ. ಸೊ ವೀಕ್ಷಕರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.